ಕಂಡು ವಿಡಿಯೋ ಎಲ್ಲ ಶೇರ್ ಮಾಡ್ತೀರಾ ಅಂತೀರಾ, ಇಂಥ ವಿಡಿಯೋ ಶೇರ್ ಮಾಡಿ. ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಬೇರೆ ಕೊಡ್ತಾರೆ, ಒಂದು ಹೆಲ್ಪ್ ಆಗುತ್ತೆ. ಪಾಪ ಇಂಥ ಜನ ಕಣ್ಮುಂದೆ ಸುಮಾರು ಜನ ಇದ್ದಾರೆ, ಹೆಲ್ಪ್ ಆಗುತ್ತೆ. ಊಟ ಮಾಡ್ತಾನ ಹುಡುಗ. ನೀವು ಸಹಾಯ ಮಾಡಲು ಇಚ್ಛೆ ಉಳ್ಳವರು ಆ ಥರ ಇದ್ದರೆ ನಮ್ಮ ಗೂಗಲ್ ಪೇ ಸ್ಕ್ಯಾನ್ ಮಾಡಿ ನೀವೇ ಡೈರೆಕ್ಟಾಗಿ ಬನ್ನಿ. ನಾವು ತಿಂಗಳಿಗೆ 50 ರೂಪಾಯಿ 100 ರೂಪಾಯಿ ಕೊಡಿ ಅಷ್ಟೇ, ನಮಗೆ ಜಾಸ್ತಿ ಕೇಳಲ್ಲ. ಎಲ್ಲರೂ ಒಗ್ಗಟ್ಟಿಗೆ ಸೇರಿ ಒಂದು ಒಳ್ಳೆ ಕೆಲಸ ಮಾಡೋಣ ಬನ್ನಿ ಜೊತೆಯಾಗಿ. ಗೀತಾನವರಿಗೆ ಅಧ್ಯಕ್ಷರು ಅವರಿಗೆ ನಿನ್ನೆ ಬಾಕ್ಲು ಹಾಕಿದ್ದಾರೆ ಪಾಪ. 2 ತಿಂಗಳ ಬಾಡಿಗೆ ಕಟ್ಟಿಲ್ಲ ಅಂತ ಹೊರಗೆ ಹಾಕಿದ್ರು ಅವ್ರನ್ನ. ನೀವು ಯಾರೇ ಆಗಿರಲಿ, ಈ ಥರ ಪ್ರತಿ ವಾರ್ಡ್ ಪ್ರತಿ ಗ್ರಾಮ ಪಂಚಾಯತ್ ಕಷ್ಟದವ್ರು ಇರ್ತಾರೆ. ನಮ್ಮ ಟ್ರಸ್ಟಿ ನಮ್ಮ ಸಾಮಾಜಿಕ ಜಾಲದ ಪ್ರತಿಯೊಬ್ಬರು ನೋಡಿ, ನಾವು ಪೂರಿ ಕೊಡ್ತಿದ್ದೀವಿ, ಎಲ್ಲ ಕೊಡ್ತೀವಿ. ಇಂಥವ್ರನ್ನ ಗುರುತಿಸಿ ನಮಗೆ ನಾವು ಅವ್ರಿಗೆ ಏನಾದ್ರು ಒಂದು ಮಾಡ್ತೀವಿ. ನಾವು ಎಲ್ಲರೂ ಜೊತೆ ಸೇರಬೇಕು, ಆವಾಗ ನಾವು ಒಂದು ಹೆಲ್ಪ್ ಮಾಡ್ತೀವಿ. ಪ್ರತಿ ವಿಡಿಯೋ ನೋಡಿದವರು ಈ ಥರ ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಆಗಿಲ್ಲ ಅಂದ್ರೆ ಶೇರ್ ಮಾಡಿ. ಪ್ರತಿ ತಿಂಗಳಿಗೆ ನಿಮ್ಮ ಕೈಲ 50 ರೂಪಾಯಿ 100 ರೂಪಾಯಿ ಕೊಡಿ. ಈಗ ಸುಮಾರು ಜನ ಇದ್ದಾರೆ, ಅವ್ರಿಗೆ ಏನೋ ಒಂದು ಬದಲಾವಣೆ ತರ್ಬೋದು ನಾವು. ನೋಡಿ, ಒಂದು ಹೋಗಿ ಟೀ ಕುಡಿದ್ರು ಇವತ್ತು 50 ರೂಪಾಯಿ ಖರ್ಚಾಗುತ್ತೆ, ಒಂದು ಸಿನಿಮಾ ಹೋದ್ರೆ 1000 ರೂಪಾಯಿ ಖರ್ಚಾಗುತ್ತೆ. ನೀವೆಲ್ಲ ಚಾಟ್ ತೋರಿಸೋ ಚಾಟ್ 50 100 ರೂಪಾಯಿ ಕೊಟ್ಟರೆ ಈ ಥರ ಬಡವ್ರ ಬಗ್ಗೆ ಅಲ್ಲಿದೆ ನೋಡಿ. ನಿಮಗೆ ಗೊತ್ತಿಲ್ಲ ಅಂದರೆ ABC ನೋಡಿ, ಸಹಾಯ ಅವ್ರಿಗೆ ಆದಂಗಾಗುತ್ತೆ. ದೇವರ ಆಶೀರ್ವಾದ ಅದು ಇದೆ. ಇದೇನಿದು? ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಇದ್ದಾರೆ ಅಂಥವ್ರಿಗೆ ಸಂಘಟನೆಗೆ ಇಟ್ಕೊಂಡು ಸುಮ್ಮನೆ ಕೂರೋದಲ್ಲ. ಇಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು. ಇಂಥವ್ರಿಗೆ ನಾವು ತೋರಿಸ್ಕೊಡ್ತೀವಿ, ಹೋರಾಟ ಮಾಡಿ. ಪೊಲೀಸ್ ಇದ್ದಾರೆ ಅಂಥವ್ರು ನೋಡಿ, ಇಂಥವ್ರು ನೋಡಿ ಕಳೀರಿ. ಮಧುಕರ್ ಶೆಟ್ಟಿ ಅಂತ ಯಾಕೆ ಈ ಥರ ಮಾಡ್ತಾರೆ ಪಾಪ? ಇಂಥವ್ರು ನ್ಯಾಯ ಸಿಗ್ತಿಲ್ಲ ಪಾಪ. ಈ ಹುಡುಗಿ ಮದುವೆ ಆಗಿ ಬಿಟ್ಟೋಗ್ಬಿಟ್ಟಿದ್ದಾನೆ, ಅವ್ನು ಇಲ್ಲೇ ತಿರುಗಿರ್ತಾನಂತೆ. ಅದಕ್ಕೇನು ನ್ಯಾಯ ಸಿಗ್ಬೇಕಂದ್ರೆ ನೋಡಿ ನ್ಯಾಯ ಇಸ್ಕೊಡಿ. ಅದು ಕಿತ್ತಾಕ್ಬಾರ್ದು ನೋಡು, ABCD ಅದು ನೋಡು. ಕಲಿತೆ ನೀನು? ಓದ್ತೀಯಾ? ಓದಿ ಏನಾಗ್ತೀಯಾ? ಹಾಂ, ಫೋಟೋ ಹೊಡ್ಕೊಂಡಿದ್ದೀನಿ. ನೀನು ಹೊಡ್ಕೊಂಡಿದ್ದೀನಿ, ಆಮೇಲೆ ನೀನು ಓದಬೇಕು, ಚೆನ್ನಾಗಿ ಓದಬೇಕು. ಇಲ್ಲಾಂದರೆ ಪೊಲೀಸ್ ಹತ್ರ ಇಟ್ಕೊಂಡ್ಬರ್ತೀನಿ. ಕರೆಕ್ಟಾ? ಹಾಂ, ಸ್ಕೂಲ್ ಹೋಗ್ಬೇಕು, ಟ್ಯೂಷನ್ ಹೋಗ್ಬೇಕು. ಜಿಲ್ಲಾಧ್ಯಕ್ಷರು ದೇವರಾಜ್ ಅವರು 2000 ಕೊಟ್ಟರು, ಅವ್ರು ಬಂಡವಾಳ ಕೊಟ್ಟಿದ್ದೀವಿ. ಕಲ್ಲಗಾಡಿ ಸ್ವಲ್ಪ ನಮಗೆ ಸಹಾಯ ಮಾಡಿದಂತ ಸಚಿನ್ ಅಂತ ಅವರು ಮಾಡಿದಾರೆ. ಅವ್ರು ಬರೋಕ್ಕಾಗಿಲ್ಲ, ಬಂದಿದ್ರು ನಾವು ಸಹಾಯ ಮಾಡ್ಬೇಕು. ದೇವರಿಗೆ ಹೋಗ್ಬಿಟ್ಟು ಉಂಡಿಗೆ 1000 ರೂಪಾಯಿ, 1,00,000 ರೂಪಾಯಿ, ಒಡವೆ ಗಿಡವೆ ಎಲ್ಲದನ್ನು ತಗೊಂಡು ರಾಶಿ ಸಮೇತ ಬರ್ಕೊಡ್ತೀವಿ. ಆದರೆ ಆ ದೇವ್ರು ಹೇಳೋದೇನು ಅಂದರೆ, ನೀನು ಯಾರಿಗೆ ಸಹಾಯ ಮಾಡ್ತೀವಿ ಅವನೇ ನಿಮ್ಮನ್ನು ದೇವರು ಅಂತ ಇದು ಮಾಡ್ತಾನೆ. ನೀವು ಸಹಾಯ ರೂಪದಲ್ಲಿ ದೇವರನ್ನ ಕಾಣ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಪ್ರತಿ ಗ್ರಾಮ ಪ್ರತಿ ವಾರ್ಡಲ್ಲಿ ವಾಲಂಟ್ರಿಯಾಗಿ ಯುವಕರು ಮುಂದಕ್ಕೆ ಬರಬೇಕು. ಏನು ನಿಮ್ಮೂರಲ್ಲಿ ಸಮಸ್ಯೆ ಇದೆ, ಈಗ ಗೆದ್ದಿರೋ ಅಂತ ಯಾರು ಜನಪ್ರತಿನಿಧಿಗಳು ಕೆಲಸ ಮಾಡ್ತಾ ಇಲ್ಲ, ನೋಡ್ತಾ ಇರ್ಬೋದು. ಇವರಿಗೆ ವಿಕಲಚೇತನದ ಏನು ಸ್ಟೈಪಂಡ್ ಆಗಿರ್ಬೋದು, ಅವರಿಗೆ ಸರ್ಕಾರದಿಂದ ಬರಬೇಕಾಗಿರೋಂಥ ಸೌಲಭ್ಯಗಳು ಯೋಜನೆಗಳು ಸಿಗ್ತಾ ಇಲ್ಲ ಅಂದರೆ ದಯವಿಟ್ಟು ನಮಗೆ ತಿಳಿಸಿ. ನಾವು ಅವ್ರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಏನು ದಾಖಲೆಗಳು ಬೇಕು, ಏನೇನೆಲ್ಲ ಅವ್ರಿಗೆ ಸೌಕರ್ಯ ಬೇಕು ಸರ್ಕಾರದಿಂದ, ಅದನ್ನು ಕೊಡ್ಸೋದಕ್ಕೆ ನಮ್ಮ ಜನಪ್ರತಿನಿಧಿಗಳ ಮುಖಾಂತರ, ನಮ್ಮ ಸಮಾಜ ಸೇವಕರು ಯುವಕರುಗಳ ಮುಖಾಂತರ ಸೇರ್ಕೊಂಡು ಅವ್ರಿಗೆ ಸಹಾಯ ಮಾಡೋಂಥ ಕೆಲಸಗಳು ಮಾಡ್ತೀವಿ. ಇದಕ್ಕೆ ಹೆಚ್ಚಿನದಾಗಿ ನಿಮ್ಮ ಸಹಕಾರ ಬೇಕು. ನಿಮ್ಮ ಕಣ್ಮುಂದೆ ಎಲ್ಲಾದರೂ ಈ ಥರ ಅಸಹಾಯಕರು ಕಂಡ್ರೆ ಅವ್ರಿಗೆ ಸಹಾಯ ಮಾಡಬೇಕು ಅಂತಂದರೆ ನಮಗೆ ತಿಳಿಸಿ. ನಾವು ನೀವು ಎಲ್ಲ ಜೊತೆಗೆ ನಿಂತ್ಕೊಂಡು ಸಮಾಜದ ಮೂಲಕ ಅವ್ರಿಗೆ ಸಹಾಯ ಮಾಡುತ್ತಾ ಓಡಾಡೋದು ಬೇಡ. ನಮಗೆ ಸಂಪರ್ಕ ನಮ್ಮ ಅಣ್ಣ ಮನೆ ಸಾಹೇಬ್ ಬಂದಿದ್ರು, ಬಂದಾಗ ಅವ್ರನ್ನ ಮೀಟ್ ಮಾಡಿ ಅವ್ರ ಹತ್ರ ಮಾತಾಡ್ತಿದ್ರು. ನಾನು ಸೇವೆ ಮಾಡ್ತಾ ಇದ್ದೀನಿ, ಸಹಕಾರ ಬೇಕು ಅಂತ ಅವ್ರು ಹೇಳಿದ್ರು. ಅವಾಗ ಬಂದಾಗಿಲ್ಲ, ನಾನು ಸಹಕಾರ ಮಾಡ್ತೀನಿ, ನಾನು ಎಲ್ಲೇ ಇದ್ರು ನಾವು ಸತಿ ಕಾಂಟ್ಯಾಕ್ಟ್ ಮಾಡಿ ತಮಿಳ್ನಾಡಿಗೆ ಬಂದಾಗ ಸತಿ ಮೀಟ್ ಮಾಡಿ ಅಂತ ಹೇಳಿದರು. ಹೌದಾ ಸರ್ ಹೇಳಿದರು. ಈಗ ಅನೇಕ ಸಹಾಯ ನಮ್ಮ ತಿರುಮಲ ಚಾರಿಟಬಲ್ ಫೌಂಡೇಶನಿಂದ ಆಗ್ತಾ ಇದೆ. ಈಗ ಉತ್ತಮ ಕಾರ್ಯ ನಡೀತಾ ಇರಲಿ. ಇವರ ಜೊತೆ ನಮ್ಮ ಸಹಕಾರ ಸಲಹೆ ಸಹಮತ ಇದೆ ಅಂತ ಹೇಳ್ತಾ ನನಗೆ ನಾನು ಧನ್ಯವಾದ.